ಏನಾಯ್ತು ಬನ್ನಿ. ಅದು ನಾವು ಬಂದಿದ್ದು ಇನ್ಫಾರ್ಮ್ ಮಾಡೋಣ ಅಂತ ಮ್ಯಾನೇಜರ್ ಕಾಲ್ ಮಾಡೋಣ ಅಂತ ಹೋದೆ. ಆದರೆ ಅವರು ಇಂಟರ್ವ್ಯೂ ಡೇಟು ಮುಂದಕ್ಕೆ ಹೋಗಿದೆ ಅಂತ ಹೇಳಿದ್ರು. ಇದೇ ಆಫೀಸು ಹೇಗಿದೆ? ಸಖತ್ ಒಳ್ಳೆ ಕಂಪ್ನಿ, ಚೆನ್ನಾಗಿ ಕೆಲಸ ಮಾಡೋರ್ನೆಲ್ಲ ಫಾರಿನ್ ಕಳಿಸ್ತಾರಂತೆ. ನೀವು ಈ ಕಂಪ್ನಿ ಬಗ್ಗೆ ನಂಗೆ ಹೇಳಿದ ಕೂಡಲೇ ನಾನು ಇಂಟರ್ನೆಟ್ಟಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿದೆ. ಅದನ್ನು ಆಲ್ರೆಡಿ ಸರ್ಚ್ ಮಾಡ್ಬಿಟ್ಟಿದ್ದೀರಾ? ಈ ಕಂಪ್ನಿಲಿ ನಂಗೆ ಕೆಲಸ ಸಿಕ್ಬಿಟ್ರೆ ನಾನು ಎಷ್ಟು ಲಕ್ಕಿ ಅಲ್ವಾ? ಈ ಕಂಪ್ನಿಯವ್ರಿಗೆ ನೀವು ಸಿಗೋದು ಅವ್ರ ಲಕ್ಕು. ಪಕ್ಕ ಸೆಲೆಕ್ಟ್ ಆಗ್ತೀರಾ. ಸರ್ಟಿಫಿಕೇಟ್ ಏನು ಇಲ್ಲ ಅಂತ ಹೇಳಿದಿರಾ ಅಲ್ವಾ? ಅದನ್ನೆಲ್ಲ ಅಣ್ಣ ನೋಡ್ಕೋತಾನೆ, ನೀವೇನು ಟೆನ್ಷನ್ ಆಗ್ಬಿಡಿ. ಇಂಟರ್ವ್ಯೂ ಅಟೆಂಡ್ ಮಾಡಿ ಸಾಕು. ನನ್ಗಂತೂ ಒಂಥರ ಭಯ ಆಗ್ತಿದೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು. ಛೇ, ಏನು ಆಗಲ್ಲ, ನೀವು ಕೂಲ್ ಆಗಿರಿ. ಕೂಲಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಒಂದು ನಿಮಿಷ ನೀವಿಲ್ಲೇ ಇರಿ. ಅದೇ ಹೇಳಿದ್ನಲ್ಲ ನನ್ನ ಫ್ರೆಂಡು, ಅವನಿಗೊಂದ್ಸಲ ಕಾಲ್ ಮಾಡ್ಬಿಟ್ಟು ಬರ್ತೀನಿ. ಹಲೋ. ಎಸ್ ಸಲ ನೀನು ಕಾಲು ಮೆಸೇಜ್ ಮಾಡೋದು? ಎಲ್ಲಿದ್ಯಾ ನೀನು? ನಾನು ಇಲ್ಲಿ ಚಂದನ್ ಕರ್ಕೊಂಡು ಬಂದಿದ್ದೀನೋ? ಇಲ್ಲ, ನೀನು ಆಫೀಸ್ ಆಚೆನೇ ಇದ್ದೀನಿ. ನೀನು ಎಲ್ಲಿದ್ಯಾ ಹೇಳು, ಅಲ್ಲಿಗೆ ಕರ್ಕೊಂಡು ಬರ್ತೀನಿ. ಮಗ 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 ಇವತ್ತೆಲ್ಲ ಬರ್ಬೇಡ ಕಣೋ, ವಾಪಸ್ ಕರ್ಕೊಂಡು ಹೋಗ್ಬಿಡು. ಜೈ, ಏನೋ ಹೇಳ್ತಿದ್ಯಾ ನೀನು? ನೆನ್ನೆ ತಾನೇ ಇವತ್ತು ಬಾ ಅಂತ ಹೇಳಿದೆ ತಾನೆ? ಅದು ನೆನ್ನೆ ಮಗ, ಇವತ್ತು ಅಪ್ಪ ಸಡನ್ಲಿ ಎಂಟ್ರಿ ಆಗಿದ್ದಾರೆ. ನಿನ್ ವಿಷಯ ಏನಾದ್ರೂ ಗೊತ್ತಾದ್ರೆ ನನ್ ಕತೆ ಅಷ್ಟೇ. ಜೈ, ನಾನು ಇಲ್ಲಿಗೆ ಅವ್ರನ್ನ ಆಲ್ರೆಡಿ ಕರ್ಕೊಂಡು ಬಂದಾಗಿದೆ ಕಣ. ರಾತ್ರಿ ಎಲ್ಲ ಸ್ಟಡಿ ಮಾಡಿ ಪ್ರಿಪೇರ್ ಆಗಿ ಬಂದಿದ್ದಾರೆ. ಪ್ಲೀಸ್ ಕಣ, ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ಹತ್ರ ಮಾತಾಡೋ. ಅಯ್ಯಯ್ಯಪ್ಪ, ನಾನ ಚಾನ್ಸೇ ಇಲ್ಲ. ನೋಡು, ನೀನ್ ವಾಪಸ್ ಹೋದ್ರೆ ನಿನ್ಗೆ ಒಳ್ಳೇದು. ಅಪ್ಪ ಏನಾದ್ರೂ ನಿನ್ ವೈಫ್ ಮುಂದೆನೆ ನೀನು ಬೈದ್ರೆ ನಿನ್ ಮರ್ಯಾದೆನೇ ಹೋಗುತ್ತೆ. ಯೋಚನೆ ಮಾಡು. ಇಷ್ಟೇನೋ ನೀನು ನಂಬಿದ್ದಕ್ಕೆ. ಒಂದು ಕೆಲಸ ಮಾಡು, ಕೆಲಸ ಬಿಟ್ಟಾಕು. ಅಟ್ಲೀಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕಾದ್ರೂ ಹೆಲ್ಪ್ ಮಾಡೋ. ಏನ್ ನಾಟಕ ಮಾಡ್ತಾ ಇದ್ಯಾ? ನಮ್ಮ ಅಪ್ಪನ ಕಣ್ಗೆ ಮಣ್ಣೆಡ್ಸೋದಷ್ಟು ಈಸಿ ಅಲ್ಲ ಮಗ. ಎಲ್ಲಾ ಕಡೆ CC ಕ್ಯಾಮ್ರಾ ಹಾಕಿದ್ದಾರೆ, ಗೊತ್ತಾಗ್ಬಿಡುತ್ತೆ. ಆಮೇಲೆ ನನ್ಗೆ ಪ್ರಾಬ್ಲಮ್ ಆಗೋದು. ಮಗ 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 ನಿನ್ನ ನಂಬಿ ಅಷ್ಟು ದೂರದಿಂದ ಕರ್ಕೊಂಡು ಬಂದಿದ್ದೀನಿ ಕಣ. ಮೊದ್ಲೇ ಅಟ್ಟದಿಂದ ಬಿದ್ದು ಕುಣ್ತಾ ಇದ್ದೀನಿ. ನೀನು ನೋವು ಕೊಡ್ಬೇಡ ಮಗ, ಪ್ಲೀಸ್ ಕಣ, ಇದೊಂದೇ ಹೆಲ್ಪ್ ಮಾಡೋ ಮಗ. ಈಗ ಅವ್ರಿಗೆ ಏನಪ್ಪ ಹೇಳಿ? ಏನಾಯ್ತು? ಒಳಗೆ ಹೋಗೋಣವಾ? ಏನಾಯ್ತು ಬನ್ನಿ. ಅದು ನಾವು ಬಂದಿದ್ದು ಇನ್ಫಾರ್ಮ್ ಮಾಡೋಣ ಅಂತ ಮ್ಯಾನೇಜರ್ ಕಾಲ್ ಮಾಡೋಣ ಅಂತ ಹೋದೆ. ಆದರೆ ಅವರು ಇಂಟರ್ವ್ಯೂ ಡೇಟು ಮುಂದಕ್ಕೆ ಹೋಗಿದೆ ಅಂತ ಹೇಳಿದ್ರು. ಇಂಟರ್ವ್ಯೂ ಮಾಡೋರು ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಫಾರಿನ್ಗೆ ಹೋದ್ರಂತೆ. ಬಂದ್ಮೇಲೆ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಸಾರಿ, ನನಗೂ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ನೀವೇನ್ ಮಾಡಕ್ಕಾಗತ್ತೆ. ಇನ್ನೊಂದಿನ ಹೇಳ್ತೀನಿ ಅಂತ ಹೇಳಿದಾರಲ್ಲ, ಅವಾಗಲೇ ಬಂದ್ರೆ ಆಯ್ತು ಬಿಡಿ. ಫೇಮಸ್ ಕಂಪ್ನಿ ಅಂದಮೇಲೆ ಎಷ್ಟೊಂದು ಕೆಲಸಗಳಿರ್ತಾವಲ್ವಾ. ಪರವಾಗಿಲ್ಲ ಬಿಡಿ, ವೇಟ್ ಮಾಡೋಣ. ಸರಿ ನಡೀರಿ, ಹೊರಡೋಣ.
ಹರಿ, ಚಂದನ್ ಅವ್ರ ಇಂಟರ್ವ್ಯೂ ಏನಾಯ್ತು? ಎಲ್ಲ ಓಕೆ ತಾನೆ? ಯಾಕೋ ಕೆಲ್ಸ ಸಿಗ್ಲಿಲ್ವೇನೋ? ಇಂಟರ್ವ್ಯೂ ಆಗಿಲ್ಲ ಅಣ್ಣ. ಯಾಕೋ? ನನ್ನ ಫ್ರೆಂಡ್ ನಂಬಿ ಕರ್ಕೊಂಡು ಹೋದೆ, ಅವ್ನು ಸರಿಯಾಗಿ ಕೈ ಕೊಟ್ಬಿಟ್ಟ. ಯಾಕೋ ಏನಾಯ್ತು? ಅವ್ರ ಅಪ್ಪ ಬಂದಿದಾರಂತೆ, ಇಂಟರ್ವ್ಯೂ ಏನು ನಡೆಯಲ್ಲ ಅಂತಂದ. ಮತ್ತೆ ಚಂದನ? ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಶಿಶು, ಪಾಪ ಕಣ ಹುಡುಗಿ. ನನಗೂ ಬೇಜಾರಾಯ್ತಣ್ಣ. ಪಾಪ ಚಂದನ ಅವ್ರ ಮುಖ ನೋಡಕ್ ಆಗ್ತಿಲ್ಲ. ಇದೆಲ್ಲ ಬೇಕಿತ್ತ ನಿನ್ಗೆ? ಗಂಟೆ ಕದ್ಯಕ್ಕೆ ಹೋಗಿ ಸೊಂಟ ಮುರ್ಸ್ಕೊಂಡ್ ಬಂದಂಗ ಆಯ್ತು. ಇದನ್ನೆಲ್ಲ ಸ್ಟಾಕ್ ಇಟ್ಕೊಂಡಿರ್ತೀಯಾ? ಕರೆಕ್ಟ್ ಟೈಮಿಗೆ ಇಂಥ ಡೈಲಾಗ್ಗಳನ್ನೆಲ್ಲ ಒಳ್ಳೆ ಬಾಣದ ತರ ಬಿಡ್ತಾ ಇರ್ತೀಯಲ್ಲ, ಅದಕ್ಕೆ ಹೇಳ್ದೆ. ನನ್ ಟೈಮಿಂಗ್ ಬಿಡೋ, ನೀನ್ ಯಾವ್ದು ಸರಿಯಾದ ಟೈಮಿಂಗ್ ಮಾಡ್ತಿಲ್ವಲ್ಲ. ಅಣ್ಣ, ಆಲ್ರೆಡಿ ಆಗಿರೋ ಗಾಯಕ್ಕೆ ಮತ್ತೆ ನೀನ್ ಸುಣ್ಣ ಬಳಿಬೇಡ. ಶಂಕರಣ್ಣ, ಅದ್ ಮಾಡಿ ಸಾಕು, ಲೋಡ್ ಮಾಡಕ್ ಸಹಾಯ ಮಾಡಿ ಬನ್ನಿ. ಅಣ್ಣ, ಏನಣ್ಣ ನೀನು? ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನಾನು ಸಂಕಟ ಹೇಳ್ಕೊತಾ ಇದ್ದೀನಿ, ನೀನ್ ನೋಡಿದ್ರೆ ಕೆಲಸ 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 ಅಂತ ಹೋಗ್ತಿದ್ಯಲ್ಲ. ಏನೋ ಮಾತಾಡ್ಲಿ, ಇನ್ನೇನೋ ಮಾತಾಡ್ಲಿ ನಿನ್ನ ಹತ್ರ? ರೋಗ ಗೊತ್ತಿಲ್ದೆ ಮದ್ದು ಕೊಡಕ್ ಹೋಗಿ ಗುದ್ದಿಸ್ಕೊಂಡ್ ಬಂದವ್ ನೀನು. ಹಾಗಂತ ನಿನ್ ತಮ್ಮ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ನೀನ್ ಸುಮ್ನೆ ಬಿಟ್ಬಿಡ್ತ್ಯಾ? ಆ ಹುಡುಗಿ ಹತ್ರ ಎಷ್ಟು ದಿನ ಈ ರೀತಿ ಸುಳ್ಳು ಹೇಳಿ ಸಂಭಾಳಿಸ್ತಿರ್ತೀಯ ಹರಿ? ಸಾರಿ ಅಣ್ಣ, ಚಂದನನ ಹೇಗಾದ್ರೂ ಮಾಡಿ ಇಂಪ್ರೆಸ್ ಮಾಡ್ಬೇಕು ಅಂತ. ನೀನು ಸರಿಯಾಗಿದ್ರೆ ಎಲ್ಲ ತಾನಾಗ್ ತಾನೇ ಆಗತ್ತೆ. ನಾವೊಬ್ರಿಗೆ ಇಷ್ಟ ಆಗ್ಬೇಕು ಅಂತ ಪ್ಲಾನ್ ಎಲ್ಲ ಮಾಡ್ಬಾರ್ದು ಹರಿ. ಪ್ರೀತಿ ಅಂದ್ರೆ ಈ ಬಿಲ್ಡಿಂಗ್ ಕಟ್ಟೋ ಪ್ಲಾನ್ ಅಲ್ಲ ಕಣೋ. ಇಷ್ಟು ಮೂಟೆ ಸಿಮೆಂಟ್ ಬೇಕು, ಇಷ್ಟು ಲೋಡ್ ಇಟ್ಕೆ ಬೇಕು ಅಂತ ಲೆಕ್ಕ ಬರೆದು ಪ್ಲಾನ್ ಮಾಡೋದಕ್ಕೆ. ಅದು ತಾಯಿ ಗರ್ಭದ ಹಂಗೆ, ಹಕ್ಕಿ ಮೊಟ್ಟೆ ಹಂಗೆ. ಕಣ್ಣು ಕಾಣದೇ ಇದ್ರು ಒಳಗೊಂದು ಜೀವ ಇರುತ್ತೆ. ಪ್ರೀತಿ ಕೂಡ ಹಾಗೆ ಹುಟ್ಟಬೇಕು ಹರಿ. ನಿನ್ ಗುಣ ಇಷ್ಟ ಆದ್ರೆ ಪ್ರೀತಿ ತಂತಾನಾಗೆ ಆಗತ್ತೆ. ಹಾಗಾದ್ರೆ ನಿನ್ ಗುಣ ಚೆನ್ನಾಗಿಲ್ವಾ? ನೀನ್ ಯಾವಾಗ್ಲೂ ಸತ್ಯನೇ ತಾನೇ ಮಾತಾಡೋದು. ನಿನ್ನನ್ ಯಾಕೆ ಯಾವ ಹುಡುಗಿನ ಲವ್ ಮಾಡಿಲ್ಲ? ಓ ಶಂಕರಣ್ಣ, ಸಿಮೆಂಟ್ ತಗೊಂಬ ಒಂಚೂರು. ಇವ್ನ್ ಬಾಯಿಗೆ ಬಳದ್ರನೆ ಒಂಚೂರು ಬುದ್ಧಿ ಬರೋದು ಇವ್ನಿಗೆ. ಅಣ್ಣ, ಮತ್ತಿನ್ನೇನು? ನಾನ್ ಹೇಳ್ತಿರೋದೇನು, ನೀನ್ ಮಾತಾಡ್ತಿರೋದೇನು? ನಾನು ಯಾರು ಲವ್ ಮಾಡ್ತಿಲ್ಲ ಅಂತ ನಾನು ಯಾವಾಗ ಹೇಳ್ದೆ? ಅಣ್ಣ, ಏನಣ್ಣ ಹೇಳ್ತಿದ್ಯಾ? ಯಾರಣ್ಣ ಹುಡುಗಿ? ಭಾರತಿನಾ? ಏಯ್, ಬಡಿತೀನಿ ನೋಡು. ತಲಾಟೆ ಮಾಡು ಅಂದ್ರೆ ಚೆನ್ನಾಗಿ ಮಾಡ್ತೀಯ. ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊ. ಒಂದು ಸುಳ್ಳು ಮುಚ್ಚೋಕೆ ಇನ್ನೊಂದು ಸುಳ್ಳು ಹೇಳ್ತಾ ಹೋದ್ರೆ ಮುಂದೆ ಒಂದಿನ ಅವಳು ದೃಷ್ಟಿಲಿ ನೀನು ಮೋಸ್ಕರ ಅನ್ನೋ ಪಟ್ಟ ತಗೋತೀಯ ಹರಿ. ಸುಳ್ಳು ಅನ್ನೋದು ಕತ್ಲು ಮುಚ್ಚಿರೋ ಸತ್ಯ ಹರಿ. ಬೆಳಕ್ ಬಂದಾಗ ಅದು ಬಯಲಾಗ್ಲೇಬೇಕು. ಈಗ್ಲೂ ಏನ್ ಕಾಲ ಮಿಂಚಿಲ್ಲ ಹರಿ. ಏನೇನ್ ನಿಜ ಇದೆಯೋ ಎಲ್ಲ ಹೋಗಿ ಅವ್ರ ಹತ್ರ ಹೇಳ್ಬಿಡು. ಯಾಕೆ ಹೇಳ್ಬಿಡ್ತೀನಿ, ಬಂದ್ಬಿಡು. ನೀನೇ ಅವ್ರನ್ನ ನಮ್ಮನೆ ಮಹಾಲಕ್ಷ್ಮಿ ಅಂತ ಅಂತಿದ್ದೆ. ಇಷ್ಟು ದಿನ ಕಷ್ಟಪಟ್ಟು ಉಳಿಸ್ಕೊಂಡ್ ಬಂದಿರೋ ಮಹಾಲಕ್ಷ್ಮಿನ ನೀನೇ ನಮ್ಮನೆ ಬಿಟ್ಟು ಓಡಿಸು ಅಂತಿದ್ಯಾ? ಹಾಗಲ್ವೋ? ಯಾವತ್ತೋ ಒಂದಿನ ಗೊತ್ತಾಗೋದು ಇವತ್ತೇ ಗೊತ್ತಾಗ. ಬೇಡ 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 ಬೇಡ. ಯಾವತ್ತೋ ಒಂದಿನ ಗೊತ್ತಾಗೋದು ಬೇಡ, ಇವತ್ತು ಗೊತ್ತಾಗೋದು ಬೇಡ. ಅವಳ ಮನೆಗೆ ಅವಳು ಸರ್ಟಿಫಿಕೇಟ್ ತರ್ತೀನಿ ಅಂತ ಹೋದವಳು ನಮ್ಮನೆಗೆ ವಾಪಸ್ಸು ಯಾವ ಪರಿಸ್ಥಿತಿಲಿ ಬಂದು ಅಂತ ನಿನ್ಗೆ ಗೊತ್ತು ತಾನೆ? ಈಗ ಅವ್ರಿಗೆ ನಮ್ನ ಬಿಟ್ರೆ ಬೇರೆ ಯಾರಣ್ಣ ಇದಾರೆ? ಇಲ್ಲಿಂದ ಕಳಿಸ್ಬಿಟ್ರೆ ಅವ್ರ ಮನೆಯವ್ರಿಗೂ ನಮ್ಗೂ ಏನಣ್ಣ ವ್ಯತ್ಯಾಸ? ಲೇ ನೀನಾಕೋ ಬರೀ ನಿಂದೆ ಯೋಚನೆ ಮಾಡ್ತೀಯ? ಅವಳನ್ನ ಯಾರೋ ಮನೆಯಿಂದ ಕಳಿಸ್ತಾರೆ. ನೀನು ನಿನ್ ದರಿದ್ರ ಸುಳ್ಳನ್ನ ಪಕ್ಕಕ್ಕಿಟ್ಟು ಎಲ್ಲಾ ನಿಜಾನು ಹೇಳು, ಅವಳು ನಿನ್ನ ಕ್ಷಮಿಸ್ತಾಳೆ ಅಂತ ಹೇಳಿದ್ ನಾನು. ಆಯ್ತಾಯ್ತು, ಹೇಳ್ತೀನಿ. ಇವಾಗ ಅದಕ್ಕೇನು ಅವಸರ? ಇವಾಗ ಅರ್ಜೆಂಟ್ ಇರೋದು ಅವ್ರಿಗೊಂದು ಕೆಲಸ ಅಷ್ಟೇ. ಲೇ, ನೀನ್ ಹೀಗೆ ಹಠ ಮಾಡಿದ್ರೆ ನಾಳೆ ದಿನ ನೀನ್ ಅವಳಿಗೆ ಒಳ್ಳೇದ್ ಮಾಡಿದ್ರು ಅವಳು ನಿನ್ನ ನಂಬಲ್ಲ ಹರಿ. ಅಷ್ಟೆಲ್ಲ ಸೀನ್ ಇಲ್ಲ, ಅಷ್ಟೆಲ್ಲ ಅವ್ರ ಯೋಚನೆನೂ ಮಾಡಲ್ಲ. ನಾನು ಅವಾಗ್ಲೇ ನಿನ್ಗೆ ಹೇಳಿದ್ನಲ್ಲ, ಅವ್ರಿಗೆ ಇವಾಗ ಬೇಕಾಗಿರೋದು ಒಂದ್ ಕೆಲ್ಸ ಅಷ್ಟೇ. ಅದನ್ನ ಹೇಗಾದ್ರೂ ಮಾಡಿ ನಿನ್ ಕೊಡ್ಸೋಣ. ಆಮೇಲೆ ನನ್ ಮೇಲೆ ಇಂಪ್ರೆಸ್ ಆಗ್ತಾರೆ. ಪಿಕಪ್ಪು, ಡ್ರಾಪು, ಲವ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಮ್ಮನೇಲೆ ಇರ್ತಾರಲ್ಲ, ಆಮೇಲೆ ಯಾವತ್ತಾದ್ರೂ ಒಂದಿನ ಕೂರ್ಸ್ಕೊಂಡು ನಿಧಾನಕ್ಕೆ ನಿಜ ಹೇಳಿದ್ರೆ ಆಯ್ತು. ಹರಿ, ಒಂದು ಸಲ ತಪ್ಪಿಸ್ಕೊಂಡೆ ಅಂತ ಎಲ್ಲಾ ಟೈಮಲ್ಲೂ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ರೆಡಿ ಇರುತ್ತೆ ಅಂತ ಅಂದ್ಕೋಬೇಡ. ಒಬ್ರಿಗೆ ಒಂದು ವಿಷಯ ಇಷ್ಟ ಆಗಲ್ಲ ಅಂತ ಗೊತ್ತಾದ್ಮೇಲೂ ನಾವು ಅದನ್ನ ಮುಂದುವರ್ಸೋದು ಮಹಾಪರಾಧ ಆಗತ್ತೆ. ಅಯ್ಯೋ, ನಿನ್ನ ವೇದ ಅಂತ ಕೇಳಕ್ಕೆ 120 ರೂಪಾಯಿ ಕೊಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಂಗಾಯ್ತು. ಎಲ್ಲ ನನ್ ಕರ್ಮ. ಲೇ,
ನೀನು ಚಂದನ ಚೆನ್ನಾಗಿರ್ಲಿ ಅಂತಾನೆ ಕಣೋ ನಾನ್ ದಿನ ದೇವ್ರ ಹತ್ರ ಬೇಡ್ಕೊಡೋದು. ಆ ಹುಡುಗಿನ ಮನೆ ಬಿಟ್ಟು ಹೊಟ್ಟೋದ್ರೆ ನಾವೆಲ್ಲ ಏನೋ ಮಾಡೋದು. ಅಣ್ಣ ಹಿಂಗೆಲ್ಲ ಹೇಳಿ ನನ್ನ ಎದುರಿಸ್ಬೇಡ. ನೋಡು, ಸತ್ಯ ಸುಳ್ಳು ಇವಾಗ ಅದೆಲ್ಲ ನನ್ಗೆ ಇಂಪಾರ್ಟೆಂಟೇ ಅಲ್ಲ. ಮೊದ್ಲು ಅವ್ರಿಗೊಂದು ಕೆಲಸ ಕೊಡಿಸ್ಬೇಕಷ್ಟೇ. ನೀನೇನೋ ಹೆಲ್ಪ್ ಮಾಡ್ತೀಯ ಅಂತ ಬಂದ್ರೆ ಹಾಡು ಕೇಳ್ತಿದ್ದ ನನ್ನ ಹತ್ರ ಹಣೆ ಬರ ಹೇಳ್ಕೊಂಡಂಗಾಯ್ತು. ಹರಿ, ಅದ್ಕೆ ತಗೊಳ್ಳಿ. ನಾನು ಇಲ್ಲೇ ಕೂತಿದ್ನಲ್ಲೋ, ನೀನ್ ಯಾವಾಗ ಹೊರಗಡೆ ಹೋಗಿ ಜ್ಯೂಸ್ ತಂದೆ? ನೀವು ಇಂಟರ್ವ್ಯೂಗೆ ಹೋಗಿದ್ರಲ್ಲ, ಸುಸ್ತಾಗಿ ಬರ್ತೀರಾ ಅಂತ ತಗೊಬಂದೆ. ತಗೊಳ್ಳಿ. ಆದ್ರೆ ನಾನು ಇಂಟರ್ವ್ಯೂ ಕೊಡಕ್ ಆಗ್ಲಿಲ್ಲ ಮೈ. ಅಯ್ಯೋ ಬಿಡಿ ಅದ್ಗೆ, ಇದಲ್ಲ ಅಂದ್ರೆ ಇನ್ನೊಂದು ಮೀನ್ಗೆ ಈಜೋದನ್ನ ಹೇಳ್ಕೊಡ್ಬೇಕಾ? ಹೌದು, ಹಾಲಿಡೇಸ್ ಟೈಮಲ್ಲಿ ನಿನ್ ಫ್ರೆಂಡ್ಸ್ ಯಾರು ನಿನ್ನ ಮೀಟ್ ಮಾಡಕ್ ಬರಲ್ವಾ? ಬರ್ತಾರೆ, ಆದ್ರೆ ಮನೆಯೊಳಗೆ ಯಾರು ಬರಲ್ಲ. ಮತ್ತೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಗೋಡೆ ಕಾಂಪೌಂಡು, ಅದೇ ಬಾರ್ಡ್ರು. ಅಲ್ಲಿಗೆ ಬಂದು ನಿಂತು ಮಾತಾಡ್ಸ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಯಾಕೆ? ಯಾಕೆ ಅಂದ್ರೆ ಅದು ನಮ್ಮ ಮನೆ ಸೀಕ್ರೆಟ್ ರಹಸ್ಯ. ಅವತ್ತು ನೀವೇ ನೋಡಿದ್ರಲ್ಲ, ನಾವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಜನ ಎಲ್ಲ ಹೇಗೆ ಮಾತಾಡ್ತಿದ್ರು ಅಂತ. ಆ ತರ ತಪ್ಪು ನಿಮ್ಮನೇಲಿ ಏನಾಗಿದೆ? ಹೆಣ್ಮಕ್ಳೇ ಇಲ್ದಿರೋ ಮನೆ, ಇದಕ್ಕೂ ಮೇಲೆ ಇನ್ನೇನು ಕಾರಣ ಇರುತ್ತೆ ಹೇಳಿ? ನಂಗಂತೂ ಅರ್ಥನೇ ಆಗಲ್ಲಪ್ಪ. ನಿಮ್ಗೆಲ್ಲ ಅಮ್ಮ ಇಲ್ಲ, ಓಕೆ, ಆದ್ರೆ ಹೆಣ್ಣಿಲ್ದಿರೋ ಮನೆ ಅಂತ ಹೇಗೆ ಹೇಳ್ತಾರೆ? ಅಲ್ಲ, ನಿಮ್ಮ ಅಣ್ಣಂದ್ರಿಗೆಲ್ಲ ಮದ್ವೆ ಆದ್ರೆ ಮುಂದೆ ಈ ಮನೆಗೂ ಹೆಣ್ಮಕ್ಳು ಬರ್ತಾರೆ ಅನ್ನೋದು ಅರ್ಥ ಆಗಲ್ವಾ ಅವ್ರಿಗೆ? ಹಾಗೇನಿಲ್ಲ ಅದ್ಗೆ, ನಮ್ಮಮ್ಮ ಹೋದ್ಮೇಲೆ ಅಪ್ಪ ಇನ್ನೊಂದು ಮದುವೆ ಆಗಿದ್ರಂತೆ. ನನಗೆ ಅದ್ರ ಬಗ್ಗೆ ಅಷ್ಟಾಗೇನು ಗೊತ್ತಿಲ್ಲ, ನಾನು ಅವಾಗ ಇನ್ನೂ ಚಿಕ್ಕವನು. ಓ, ಆಮೇಲೆ ಏನಾಯ್ತು? ಸ್ವಲ್ಪ ದಿನ ಆದ್ಮೇಲೆ ಅವರು ಮನೆ ಬಿಟ್ಟು ಹೋದ್ರಂತೆ. ಯಾಕೆ ಅಂತ ನಿಂಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನಮ್ಮ ಅಮ್ಮನ ಕೊಂದಿದ್ದು ನಮ್ಮ ಅಪ್ಪನೇ ಅಂತ ಜೈಲ್ಗೆ ಹಾಕಿದ್ರು.